ಹಲೋ ಹಾಯ್ ಫ್ರೆಂಡ್ಸ್, ಆರು ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಹಬ್ಬಗಳ ಸೀಸನ್ ಆಗಿರೋದ್ರಿಂದ ದೀಪಾವಳಿಗೆ ಮತ್ತೆ ಗೌರಿ ಗಣೇಶ ಹಬ್ಬಕ್ಕೆ ನೀವು ಎಲ್ಲದಕ್ಕೂ ಈ ಸ್ವೀಟ್ ಮಾಡ್ಕೋಬಹುದು. ತುಂಬಾ ಟೇಸ್ಟಿ ಆಗಿರುತ್ತೆ. ಇವಾಗ ಒಂದು ಬೌಲ್ ತಗೊಳ್ಳಿ. ಬೌಲ್ಗೆ ನಾನು 250 ಗ್ರಾಮ್ಸ್ ಅಷ್ಟು ಚಿರೋಟಿ ರವೆನ ತಗೋತಾ ಇದ್ದೀನಿ. ಅದಕ್ಕೆ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ಚಿರೋಟಿ ರವೆ ಜೊತೆನಲ್ಲಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ನೀರ್ ಹಾಕ್ತಾ ಇದನ್ನ ಸ್ವಲ್ಪ ಗಟ್ಟಿಯಾಗೂ ಅಲ್ಲ, ತುಂಬಾ ತೆಳುವಾಗೂ ಅಲ್ಲ, ಮೀಡಿಯಂ ಸೈಜ್ ನಲ್ಲಿ ಇದನ್ನ ಕಲಿಸ್ಕೊಳ್ಳಿ. ಚೆನ್ನಾಗಿ ಉಂಡೆ ಆಗೋ ತರ ಇದನ್ನ ಕಲಿಸ್ಕೊಂಡು ಚೆನ್ನಾಗಿ ಇದನ್ನ ಸಾಫ್ಟ್ ಆಗೋ ತನಕ ಚೆನ್ನಾಗಿ ನಾದ್ಕೊಳ್ಳಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಇವಾಗೆಲ್ಲ ಚೆನ್ನಾಗಿ ಇದು ಮಿಕ್ಸ್ ಆಗ್ತಿದ್ದಂಗೆನೆ ನಾದ್ಕೋಬೇಕು ಇದನ್ನ. ಇದಕ್ ಮೇಲ್ಗಡೆ ಎಣ್ಣೆನೂ ಹಾಕಿ ಇನ್ನೂ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಒಂದ್ ನಿಮಿಷ ಇಲ್ಲ 2 ನಿಮಿಷ. ಈ ಕಲ್ಸಿರೋ ಹಿಟ್ಟನ್ನ ನೀವು ಒಂದು ಹಾಫ್ ಡೇ ಅಷ್ಟು ನೆನೆಸ್ಕೋಬೇಕು. ಸ್ವಲ್ಪ ಇದೊಂಚೂರು ಉಬ್ಕೊಳ್ದಂಗ್ ಆಗುತ್ತೆ ಅಲ್ಲಿ ತನಕ ಇದನ್ನ ನೆನ್ಸ್ಕೊಂಡಿರ್ಬೇಕು. ಅಲ್ಲಿ ತನಕ ಇದನ್ನ ಪ್ಲೇಟ್ ಅಲ್ಲಿ ಮುಚ್ಬಿಡಿ. ಇದನ್ನ ಮಾರ್ನಿಂಗ್ ಕಲ್ಸಿಟ್ಬಿಡಿ. ಹಾಗೆ ಈವ್ನಿಂಗ್ ಇದನ್ನ ಮಾಡ್ಕೊಳ್ಳಿ. ಇವಾಗ ಒಂದು ಬಾಣ್ಲಿ ಇಟ್ಕೊಳ್ಳಿ. ಒಂದು 10 ಸ್ಪೂನ್ ಅಷ್ಟು ತುಪ್ಪ ಮತ್ತೆ 2 ಸ್ಪೂನು ಗಸಗಸೆನ ಹಾಕೊಂಡು ಸಿಮ್ಮಲ್ಲೇ ಇಟ್ಕೊಂಡು ಇದನ್ನ ತಿರುಗಿಸ್ಕೊಳ್ಳಿ. ಇದೊಂಚೂರು ಫ್ರೈ ಆಗ್ತಿದ್ದಂಗೆನೆ ಇದಕ್ಕೆ ನಾನು ಒಂದು ಬೌಲ್ನಷ್ಟು ಅರ್ಧ ಚಿಪ್ಪಷ್ಟು ಕೋಕೋನಟ್ ನ ತುರಿದಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೇನೆ ಒಂದು ಮುಕ್ಕಾಲ್ ಭಾಗದಷ್ಟು ಬೆಲ್ಲನು ಕೂಡ ಅದ್ ಸೇಮ್ ಬೌಲ್ ನಲ್ಲೇ ಮುಕ್ಕಾಲ್ ಭಾಗದಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಇದನ್ನ ಸ್ವಲ್ಪ ಗಟ್ಟಿ ಆಗೋ ತನಕ ಮಿಕ್ಸ್ ಮಾಡ್ತಾ ಇರಿ. ಹಾಗೆ ಏಲಕ್ಕಿ ಪೌಡರ್ ಕೂಡ ಸ್ವಲ್ಪ ಒಂದ್ 5ರಿಂದ 6 ಉಂಡೆನ ಸ್ಮ್ಯಾಶ್ ಮಾಡಿ ಹಾಕೊಳ್ಳಿ. ಇವಾಗ ಇದನ್ನ ಚೆನ್ನಾಗಿ ಗಟ್ಟಿ ಆಗೋ ತನಕ ಇದನ್ನ ಮಿಕ್ಸ್ ಮಾಡ್ತಾ ಇರಿ. ಇದು ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡು ಅದ್ರ ಹಸಿ ಸ್ಮೆಲ್ ಎಲ್ಲ ಹೋಗಿ ಚೆನ್ನಾಗಿ ಗಟ್ಟಿ ಆಗುತ್ತೆ. ನೋಡಿ, ಗಟ್ಟಿ ಆಗ್ತಾ ಬರ್ತಾ ಇದೆ ಆಲ್ರೆಡಿ. ಅದೆಲ್ಲ ಚೆನ್ನಾಗಿ ಗಟ್ಟಿಯಾಗಿ ಸ್ವಲ್ಪ ಉಂಡೆ ಮಾಡೋ ತರ ಹಾಕ್ಬೇಕು. ಅಲ್ಲಿ ತನಕ ನೋಡಿ, ಆಲ್ರೆಡಿ ಇವಾಗ ಉಂಡೆ ಮಾಡೋ ತರನು ಆಗೋಯ್ತಿದ್ದು. ಇದನ್ನ ನೋಡಿ, ಕೈಯಲ್ಲಿ ಈ ತರ ಎತ್ಕೊಂಡು ಉಂಡೆ ಮಾಡಿದ್ರೆ ಉಂಡೆ ತರ ಕ್ಲೀನ್ ಆಗಿ ಬರ್ಬೇಕಿದು. ಇದಕ್ಕೆ ಫಿಲ್ ಮಾಡೋದಕ್ಕೆ ಇವಾಗ ರೆಡಿ ಆಗಿದೆ. ಇವಾಗ ಒಂದು ನೀವು ಶೀಟ್ ಆದ್ರೂ ತಗೋಬಹುದು, ಆಯಿಲ್ ಪೇಪರ್ ಆದ್ರೂ ತಗೋಬಹುದು, ಇಲ್ಲ ಎಲೆನಾದ್ರೂ ತಗೋಬಹುದು, ಊಟದ ಎಲೆ. ಬನಾನಾ ಲೀಫ್ ತಗೊಂಡು ಅದಕ್ಕೆ ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕೊಂಡು ಇವಾಗ ಉಂಡೆ ಮಾಡ್ಕೊಂಡಿದ್ವಲ್ಲ ಅದನ್ನ ಸ್ವಲ್ಪ ಮೆತ್ತಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡ್ಕೊಂಡು ಒಂದು ಚಿಕ್ಕ ಲಾಡು ಅಷ್ಟು ಸೈಜ್ ನಲ್ಲಿ ನೀವು ಇವಾಗ ಇದಕ್ಕೆ ಫಿಲ್ಲಿಂಗ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡು ಇದನ್ನ ಸುತ್ತ ಈ ತರ ಫೋಲ್ಡ್ ಮಾಡ್ಕೊಂಡ್ಬಿಡಿ. ಹಾಗೆ ಫೋಲ್ಡ್ ಮಾಡಿ ಮೆತ್ತಗೆ ಚಿಕ್ಕದಾಗಿ ಇದು ರೌಂಡ್ ಶೇಪ್ ಅಲ್ಲಿ ಬರೋ ತನಕ ಪ್ರೆಸ್ ಮಾಡ್ಕೊಳ್ಳಿ. ತುಂಬಾ ಜಾಸ್ತಿ ಪ್ರೆಸ್ ಮಾಡ್ಬಿಡಿ. ಒಂದ್ ಸ್ವಲ್ಪ ಚಿಕ್ಕ ನಿಮ್ ಹಸ್ತ ಶೇಪ್ ಅಷ್ಟು ಬಂದ್ರೆ, ಸೈಜ್ ಅಷ್ಟು ಬಂದ್ರೆ ಸಾಕು. ನೋಡಿ, ಈ ತರ ರೌಂಡ್ ಆಗಿ ಬರ್ಬೇಕು. ಈ ತರ ರೌಂಡ್ ಆಗಿ ಬಂದು ಇವಾಗ ಆಲ್ರೆಡಿ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನೀವು ಹಾಕೊಳ್ಳಿ ಒಂದೊಂದನ್ನೇ. ಜೊತೆಗೆ ನೀವು ಒಂದೋ ಎರಡನ್ನು ಹಾಕೋಬಹುದು. ಇದು ಅಂಟ್ಕೊಳ್ಳೋದಿಲ್ಲ ಅಷ್ಟು ಒಂದಕ್ಕೊಂದು. ಚೆನ್ನಾಗಿ ನೋಡಿ, ಇದು ಬೋಂಡಾ ತರ ಬಂದ್ ತರ ಚೆನ್ನಾಗಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಮೇಲ್ಗಡೆ ಬರ್ತಾ ಇದೆ. ಅದಕ್ಕೋಸ್ಕರ ಇದನ್ನ ಹಾಫ್ ಎ ಡೇ ನೀವು ಹಾಗೆ ಇಟ್ರೆ ಹಿಟ್ ಕಲಸಿ ಉಬ್ಕೊಂಡು ಚೆನ್ನಾಗಿ ಮೇಲ್ಗಡೆ ಗರಿ ಆಗಿ ಒಳಗಡೆ ಸಾಫ್ಟ್ ಆಗಿ ಮತ್ತೆ ಸ್ವೀಟ್ ಎಲ್ಲ ಸೇರ್ಕೊಂಡು ತುಂಬಾ ಟೇಸ್ಟಿ ಆಗಿರುತ್ತೆ ಈ ಡಿಶ್. ಮನೆಯಲ್ಲಿ ಎಲ್ಲರೂ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ನೋಡಿ, ಇವಾಗ ರೆಡಿ ಆಗಿದೆ. ಇದೇನೇನೋ ತುಂಬಾ ಜಾಸ್ತಿ ಸೀದ್ಸಕ್ ಹೋಗ್ಬೇಡಿ. ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡಿದ್ರೆ ನೋಡಿ, ಈ ತರ ಮೇಲ್ಗಡೆ ಗರಿಯಾಗಿ ಒಳಗಡೆ ಸಾಫ್ಟ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಉಪ್ಕೊಂಡು ಒಳ್ಳೆ ಬಂತರ ಆಗಿದೆ ಇದು. ನಮ್ಮ ಮನೇಲಂತೂ ಈ ಸ್ವೀಟ್ ತುಂಬಾ ಇಷ್ಟ ಆಯ್ತು ಎಲ್ಲಾರ್ಗು. ಮಕ್ಕಳಿಗಂತೂ ಇನ್ನೂ ಇಷ್ಟ ಆಯ್ತು. ಎಲ್ಲರೂ ಈ ರೆಸಿಪಿನ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದಿರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.